ಒಂದು ಕ್ಯಾಂಡಿಡೇಟ್ ನಿಂತೈತಿಲ್ಲ ಬಿಜೆಪಿ, ಅವ್ರ ಮನೆ ಯಾವತ್ ನೋಡಿರೆ, ಒಳಗ್ ಹೋಗಿರೆ, ಮಾತಿನ ದಾಟಿ ನೋಡಿರಲ್ಲ. ಟಿವಿಯಾಗೂ ಬರ್ತಿರ್ತೈತಿ, ಪೇಪರ್ದಾಗೂ ಬರ್ತಿರ್ತೈತಿ, ಎಲ್ಲ ನೋಡಿರ್ತೀರಿ. ಟಿವಿ ಅವ್ರು ಬಿಡುದ್ರ ಹಾಕೇ ಬಿಡ್ತಾರ. ಏನ್ರ ಮಾತಾಡಿದ್ ನೋಡಿ ಹಾಕಿರ್ತಾರ, ಅದನ್ನು ಕೇಳಿರಲ್ಲ ನೀವು. ಅವ್ರ ಉತ್ಮನ ಇದು ಉತ್ಮನ ಕ್ಯಾಂಡಿಡೇಟ್. ಉಮೇಶಿನಂತ ಒಳ್ಳೆಯ ವ್ಯಕ್ತಿ ಮತ್ತೊಬ್ಬಿಲ್ಲ. ಅಂತಹ ವ್ಯಕ್ತಿಗೆ ಮತ ಹಾಕುವುದರ ಮೂಲಕ ಏನ್ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ ಪ್ರೀತಿಯ ಕುಟುಂಬ ಇದು. ಬಹುಶಃ ಕೆಲವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ, ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಮಾತ್ರ ಉಮೇಶ್ ಮೇಟಿ ಗೆದ್ರೆ ನಾನೇ ಗೆದ್ದಂಗ ಅನ್ನುವಂತ ಮಾತನ್ನು ಹೇಳ್ತಾರೆ. ಅವರಲ್ಲಿರ್ತಕ್ಕಂಥ ಪ್ರೀತಿ ನೋಡಿ. ಅದು ಎಚ್.ವೈ. ಮೇಟಿ ಸಾಹೇಬ್ ಹೆಂಗ್ ನಡ್ಕೊಂಡಿರ್ಬೇಕು, ಅಷ್ಟು ಪ್ರೀತಿ ಸಿದ್ದರಾಮಯ್ಯ ಸಾಹೇಬ್ ಗಳಿಸಬೇಕಾದ್ರೆ ಅವ್ರೆಂತ ಪ್ರೀತಿ ಗಳಿಸಿರ್ಬೇಕು. ಅದಕ್ಕೆ ಅಂತಹ ಪ್ರೀತಿಯ ವ್ಯಕ್ತಿಗೆ ತಾವು ಮತ ಹಾಕಬೇಕು. ಇನ್ನು ಬಿಜೆಪಿ ಅವರು ಇಷ್ಟು ದಿವಸ ಆ ಮೋದಿ ನೋಡ್ರಿ, ಮೋದಿ ನೋಡಿ ಓಟ್ ಹಾಕ್ರಿ ಅಂತ ಹೇಳ್ತಿದ್ರು. ಯಾಕೋ ಅದನ್ನ ಹೇಳುವಂಗ್ ಕಾಣುವಲ್ರಿ, ಇಲ್ಲಿ ಹೇಳುವಂಗ್ ಕಾಣುವಲ್ಲ. ನಿಮ್ಗೂ ಗೊತ್ತಾಗಿತ್ತು ನೋಡೋದು, ಅದು ನಿಮ್ಗೂ ಗೊತ್ತಾಗ್ಬಿಟ್ಟೈತೆ. ಏನು ಮಾಡಿಲ್ಲ, ಅವನ ಹೆಸರು ಹೇಳಿದ್ವ ಅಂದ್ರೆ ಓಟ್ ಬರೋದಿಲ್ಲ ಅಂತ ಗೊತ್ತಾಗ್ಬಿಟ್ಟೈತಿ. ಪುಣ್ಯಾತ್ಮ ಏನೇನ್ ಮಾಡಿದಪ್ಪ, ನಮ್ದ ತಗೊಳ್ರಿ, ಬಾಳ ದೂರ ಹೋಗುಣ ಗಾಡಿ. ಆಲ್ಮಟ್ಟಿ ನೋಟಿಫಿಕೇಶನ್ ಮಾಡಲಿಲ್ಲ. ಯಾಕೆ? ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರ ಎಷ್ಟೋ ಜನ ನೀರಾವರಿ ಆಗ್ತಿತ್ತು, 4 ಜನಕ್ಕೆ ಸಹಾಯ ಆಗ್ತಿತ್ತು. ಏನೂ ಮಾಡಿಲ್ಲ ಮೋದಿ ಅಂತೇಳಿ ಅವ್ರು ಏನಾಗ್ಬಿಟ್ಟೈತೆ, ಅಂಜಿಬಿಟ್ಟೈತಿ. ಮೋದಿ ಹೆಸರು ಓಟ್ ಬರೋದಿಲ್ಲ ಅಂತೇಳಿ ಎಲ್ಲಿ ಮೋದಿ ನೋಡಿ ಓಟ್ ಹಾಕ್ರಿ, ಮೋದಿ ನೋಡಿ ಓಟ್ ಹಾಕ್ರಿ ಅಂತೇಳಿ ಹೇಳುದ ಬಂದ್ ಮಾಡ್ಯಾರ. ಇಲ್ಲೇನ ಹೇಳ್ಯಾರೇನೋ ಗೊತ್ತಿಲ್ಲ, ಮೀಡಿಯಾದವ್ರ ಮುಂದೆ ಏನ್ರ ಹೇಳ್ಯಾರೇನೋ ಗೊತ್ತಿಲ್ಲ. ಈಗೆಲ್ಲ ಮೋದಿ ಹೆಸರೆಲ್ಲ ಬಂದ್ ಮಾಡ್ಯಾರ. ಗೊತ್ತಾಗೈತೆ ಅವ್ರಿಗೆ. ಇಲ್ಲಿ ನಮ್ಮ ನಾಡಿಗೆ ಅನ್ಯಾಯ ಮಾಡಿದ್ರು, ನಮಗ ಅನ್ಯಾಯ ಮಾಡಿದ್ರು. GST ಹಣ ನುಂಗಿ, ನಮ್ಮ ಟ್ಯಾಕ್ಸ್ ತಗೊಂಡು ತಾವೇ ನುಂಗಿ ನೀರು ಕುಡಿಯಾಕತ್ಯಾರು. ದೇಶ ಕಾಯುವರಲ್ಲಿ ವಿಫಲರಾದ್ರು. ನಮ್ಮ ನೋಟಿನ ಮಾನ ಮರ್ಯಾದೆ ಹರಾಜು ಮಾಡಿದ್ರು. ನಾವು $95 ಕೊಟ್ಟ $1 ಕೊಡ್ತಾರ. ಎಂತ ದೇಶದ ಪರಿಸ್ಥಿತಿ, ಯಾವ ಸ್ಥಿತಿಗೆ ತಂದಿಟ್ರು ಇವರು. ಮೋದಿ 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 ಅಂತ ನಮ್ಮ ಹುಡುಗರು ಹತ್ತಿದ್ದು. ಈಗ ಅವು ಎಲ್ಲಿ ಅನ್ನುವಲು. ಅವ ಈ ದೇಶಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಎಂತದು. ಇವತ್ತು ಉದ್ಯೋಗ ಖಾತ್ರಿ ಯೋಜನೆಗಳನ್ನೆಲ್ಲ ಬಂದ್ ಮಾಡಿದ್ರು, ಬಡವರು ದುಡಿಯಾಕ ಹೋಗ್ತಿದ್ರು. ಅದಿಲ್ಲ ಇವತ್ತು. ದೇಶ ಇವತ್ತು ನೋಡಿ, ಜಮ್ಮು ಕಾಶ್ಮೀರ ತನಕ ಗುಂಡು ಹೊಡೆದ್ರು. ಎಲ್ಲಿದ್ರು ಇವ್ರ ಇಂಟೆಲಿಜೆನ್ಸಿ, ಎಲ್ಲಿತ್ತು? ಆದ್ರಿಂದ ಇವ್ರು ಯಾವುದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಮೋದಿ ಅವ್ರ ಗೊತ್ತಾಗುತ್ತೆ. ಇವತ್ತು ಹುಡುಗರು ಎಲ್ಲ ಕಡೆ ಅಡ್ಡಾಡ್ತಾರ. ಬಿಟ್ಟೆ ಕೆಮಟೆ ಕೋದ ಲುಂಗಿ ಸಿತ್ಕೊಂಡು ಅಡ್ಡಾಡೋದು ನೋಡಿದ್ರೆ ನಮಗ್ ಭಯ ಅನ್ನಿಸ್ತೈತಿ. ಮುಂದಿನ ಮಕ್ಕಳ ಭವಿಷ್ಯ ಏನು ಅಂತಕ್ಕಂಥ ನೋವು ಅನ್ನಿಸ್ತೈತಿ. ಈ ದೇಶದ ಪ್ರಧಾನಿ ನೋಡಿ, ಯಾವುದು ಆ ಕಡೆ ಚಿಂತೆನೇ ಇಲ್ಲ. ಒಂದೇ ಚಿಂತೆ ಅವ್ರಿಗೆ. ಅದನ್ನು ಈಗ ಬಂದ್ ಮಾಡ್ಯಾರ. ಈಗ ಒಂದು 4-5 ದಿವಸ ಆದ್ ನೋಡಿ. ಹಿಂದೂ ಹಿಂದೂ ಅಂತ ಹೇಳ್ತಿದ್ರು. ನಮ್ಮ ಉಮೇಶ್ ಹಿಂದೂ ಅಲ್ಲನ? ಅಂದ್ರೆ ಹಿಂದುಳಿದವ್ರು ಹಿಂದೂ ಅಂದ್ರೆ ಹಿಂದೂಗಳಲ್ಲ, ಇವ್ರಟ್ಟ ಹಿಂದೂಗಳ. ಅದಕ್ಕೀಗ ಅದನ್ನು ಬಂದ್ ಮಾಡ್ಯಾರ ಕಾಣ್ತೈತಿ. ಹಿಂದೂ ಹಿಂದೂ ಅನ್ನೋದು ಬಂದ್ ಮಾಡ್ಯಾರ ಕಾಣ್ತೈತಿ. ನಡೆದಿಲ್ಲ ಹೋದಲ್ಲ ನೋಡಿ, ನಿಮ್ ಹುಡುಗರಿಗೆ ಗೊತ್ತಿರುತ್ತೆ. ನೀವು ಹಿಂದೂ, ನಾನು ಹಿಂದೂ ಅಪ್ಪ. ಅದು ಅವ್ರಟ್ಟ ಮನಿ ಆಸ್ತಿಗತಿ ಹಿಂದೂ ಹಿಂದೂ. ಅದಕ್ಕೆ ಅಂತವ್ರು ಜನ ತಿರಸ್ಕಾರ ಮಾಡಕತ್ತಾರೆ. ಮೋದಿ ಅವರಂತೂ ಸಂಪೂರ್ಣವಾಗಿ ದೇಶದಲ್ಲಿ ವಿಫಲರಾದ್ರು. ಅವ್ರು ಏನ್ ಕೆಲಸ ಮಾಡಿದ್ರಪ್ಪ? ನಮ್ಮ ರಾಜ್ಯಕ್ಕಂತೂ ತುಂಬಾ ಅನ್ಯಾಯ ಮಾಡಿಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ಬೆಳವಣಿಗೆಯನ್ನು ಸಹಿಸಲಾರದೆ ನಮ್ಗೆ ಕೊಡಬೇಕಾದ ಹಣನೂ ಕೊಡ್ತಾ ಇಲ್ಲ. ಅದಕ್ಕೆ ಮೋದಿ ಔಟ್.
ಮುಂದಿನ ಎಲೆಕ್ಷನ್ದಾಗ ಅದು ಏನ್ ಮಾಡ್ತಾರೋ ಬರ್ತಾರಿಲ್ಲೋ ಗೊತ್ತಿಲ್ಲ ಅವರು. ಈಗಂತೂ ನಮ್ಮ ಅಲ್ಲೇನು ಬಿಜೆಪಿ ಟೀಮ್ ಐತಲ್ಲ, ಮೋದಿ ಮೋದಿ ಅಂತ ಹೇಳ್ತಾರೆ. ಮೋದಿ ನೋಡಿ ಊಟ ಹಾಕ್ರಿ. ದೇಶ ಕಟ್ಟವ್ರು ನೋಡಿ ದೇಶ ಎಲ್ಲಿ ಕಟ್ಟಿದ್ರು? ಮೋದಿನೂ ಹೋತು, ಹಿಂದುತ್ವನು ಹೋತು. ಮತ್ತಿನ್ ಏನ್ ಕೇಳಕ್ ಬರ್ತಾರೆ ಇವ್ರು? ಏನ್ ಮಾಡ್ಯಾರ ಅಂತ ಕೇಳಕ್ ಬರ್ತಾರ? ಊಟ ಇಲ್ಲ ಮುಳುಗಡೆ ಆಯ್ತಪ್ಪ ಈ ಏರಿಯಾ. 4 ವರ್ಷ ಇದ್ರು ಪುಣ್ಯಾತ್ಮರು. 1 ಎಕರೆಕ್ ಏನಾದ್ರೂ ಮುಳುಗಡೆಗೆ ಹಣ ಕೊಟ್ಟಾರೇನ್ರಿ? ಇವ್ರದ್ದು ಏನ್ ಅಭಿವೃದ್ಧಿ ಅಂದ್ರೆ ಏನ್ ಅಭಿವೃದ್ಧಿ ಮಾಡಿ ನಮ್ಗೆ ಓಟ್ ಹಾಕ್ರಿ? ಏನ್ ಅಭಿವೃದ್ಧಿ ಮಾಡ್ಯಾರ ಇವರು? ಇದೇ ಮುಳುಗಡೆಗೆ ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಆದ್ರೆ ನಮ್ಮ ನಾಯಕ ಹೇಳಿದ, ರೈತನಿಗೆ ತೊಂದರೆ ಆಗಕ್ ಬಿಡಲ್ಲ. 40 ಲಕ್ಷ 40 ಲಕ್ಷ ರೂಪಾಯಿ 1 ಎಕರೆ ಕೊಡ್ತೀನಿ. ಒಣ ಬೇಸಾಯ 30 ಲಕ್ಷ ಕೊಡ್ತೀನಿ. ಇವರು ನೀರಾವರಿ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆನೇ ಇದೆನಾ ಇವ್ರಿಗೆ? ಯೋಗ್ಯತೆ ಇಲ್ಲಾರ್ದವ್ರಿಗೆ ಏನಂತಾರೆ? ಗೊತ್ತೇ ಹೇಳ್ರಲ್ಲ. ಇಂಥವ್ರನ್ನ ಮತ್ತೆ ಓಟ್ ಕೇಳಕ್ ನಮ್ ಸಾಹೇಬ್ ಏನತ್ತಾನು, ಅದ್ ನೋಟಿಫಿಕೇಶನ್ ಯಾವಾಗ ಮಾಡ್ತಾರೋ ಮಾಡಿ ರೊಕ್ಕ ಕೊಟ್ಬಿಡುನು ಅಂತ ಹೇಳಿ 3,500 ಕೋಟಿ ಕೊಟ್ಟಾನು. ಈಗ ಕೊಡಾಕ್ ಮೊನ್ನೆ ಚೆಕ್ ಕೊಟ್ಟಿದ್ದೆವು. ಮುಂದೆ ನಾವು ಚೆಕ್ ಕೊಡ್ತೇವೆ, ಮುಂದೆ ದುಡ್ಡು ಹಣ ಇಡ್ತೇನೆ ಅಂತಕ್ಕಂಥ ಗಟ್ಟಿ ಮನಸ್ಸಿನಿಂದ ರೈತರ ಪರವಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ಮ ನಾಯ ಕೊಟ್ಟೇವೆ. 4 ವರ್ಷ ಹೇಳಿದ್ರು ಅಭಿವೃದ್ಧಿ ಮಾಡಿದ್ರು. ಅಭಿವೃದ್ಧಿ ಏನ್ ಅಭಿವೃದ್ಧಿ ಮಾಡಿದ್ರು? ಮತ್ತೆ ಇವ್ರು ಏನ್ ಕೇಳಕ್ ಬರ್ತಾರಪ್ಪ ನಿಮ್ಮ ಮತ್ತಿಲ್ ಓಟ್? ನನಗಂತೂ ಗೊತ್ತಿಲ್ಲ. ಬಂದಿದ್ರ ಇಲ್ಲಿ ಬಂದೇ ಇಲ್ಲ. ಹೊರಗಿಂದ ಹೊರಗೆ ಹೋಗಕತ್ತಾರ. ಹೊರಗೆ ಬಂದಾಗ ಕೇಳ್ರಿ, ಹಿಂದೂಪ್ಪ ಅಂದ್ರೆ ನಮ್ಮ ಹುಡುಗನ ಹಿಂದೂ. ಮೋದಿ ಹೆಸರು ಮೋದಿ ಏನ್ ಮಾಡ್ಯಾನ ಹೇಳು ದಾಟ್ ಹೋಗಪ್ಪ. ಯಾಕಂದ್ರೆ ನಮ್ ಗೆಜೆಟ್ ಯಾಕೆ ಮಾಡ್ಲಿಲ್ಲ? ನೀವೇನ್ ಮಾಡಿದ್ರಿ? ಇಬ್ರು ಮುಖ್ಯಮಂತ್ರಿಗಳಾಗಿ ಹೋದ್ರಲ್ಲ, ಬೊಮ್ಮಾಯಿ ಅವರು, ಯಡಿಯೂರಪ್ಪ ಅವರು. ರಾಜ್ಯಕ್ಕೆ ಏನ್ ಕೊಟ್ಟು ನಮ್ ಸಾಹೇಬ್ ಹೇಳ್ತಾನೆ, ಗ್ಯಾರಂಟಿ ತಗೊಳ್ರಿ, ಬಡವ್ರು ಯಾರು ಉಪವಾಸ ಇರಬಾರ್ದು, ಅನ್ನಕ್ಕಾಗಿ ಇನ್ನೊಬ್ರ ಮನೆ ಕೈ ಚಾಚಬಾರ್ದು, ವಿಧವೆ ಇರಲಿ, ಬಡವೆ ಇರಲಿ, ಅಂಗವಿಕಲೆ ಇರಲಿ, ನನ್ ಸ್ವಲ್ಪ ಅಕ್ಕಿ ಕೊಡ್ರಿ ಅಣ್ಣ ಅಂತೇಳಿ ಇನ್ನೊಂದು ಮನೆ ಕೈ ಚಾಚಬಾರ್ದು ಅನ್ನೋ ರೀತಿಯಲ್ಲಿ ಶಕ್ತಿ ಕೊಟ್ಟಂತ ಪಕ್ಷ ನಂದು, ನಮ್ಮ ಪಕ್ಷ. ನಾವ್ ಹೇಳ್ತೀವಪ್ಪ. ರೈತರ ಸಾಲ ಸೂಟ್ ಬಿಟ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಅಂತ ಹೇಳ್ತೀವಿ. ಮನಮೋಹನ್ ಸಿಂಗ್ ಸಾಹೇಬ್ ಸಾಲ ಸೂಟ್ ಆಗ್ಬಿಟ್ರ ನಾವ್ ಹೇಳ್ತೀವಿ. ನಮ್ ಹೆಣ್ಮಕ್ಳಿಗೆ ಬಸ್ನಾಗ ಕುಂದಿಸಿದ್, ಬಸ್ನಾಗ ನೋಡ್ಬೇಕು. ನಾನು ಒಂದ್ ಕೂತ್ ನೋಡಿದೆ. ಅಕ್ಕಂಗಾರ ಕಾಲ್ ಮೇಲೆ ಕಾಲ್ ಹಾಕಿ ಮಾರಾಯಣ ಗತಿ ಕೂತಿರ್ತಾರೋ. ಕಂಡಕ್ಟರ್ ಟಿಕೆಟ್ ಸಿದ್ದರಾಮಯ್ಯ ಕೊಟ್ಟ ನಡಿ ಹಾಕ್ತಿರ್ತಾರ. ಮತ್ತೆ ಹಂಗೆ ಬಿಡುದಿಲ್ಲ. KSRTCಗೆ ಪ್ರತಿ ತಿಂಗಳು ಇವ್ರು ಎಷ್ಟು ಜನ ಅಡ್ಡಾಡ್ತಾರೆ ಅಷ್ಟು ಹಣ ತುಂಬತಕ್ಕಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬೆಳಕಿನಾಗ ಕುಂದಿಸ ತಿಂಗಳಿಗೆ 2,000 ರೂಪಾಯಿ ನೀವು ಯಾವ ತರ ಕೊಟ್ರೆ ನಮ್ಮ ಮಕ್ಕಂಗಾರ ಕೈಗೆ ಇಟ್ಕೋ 1,000 ರೂಪಾಯಿ ಖರ್ಚಿಗೆ ಅಂತೇಳಿ. ಒಬ್ರು ಕೊಟ್ಟಿಲ್ಲ. ಪಾಪ ಹೆಂಗ್ ಮಾಡ್ಬೇಕು? ಬೀಗರು ಬಂದ್ರೆ ಹೆಂಗ್ ಮಾಡ್ಬೇಕು? ನೀವ್ ಹೇಳ್ಬಿಡ್ತೀರಿ ಬೀಗ್ರ ಒಂದ್ 10 ಚಾ ಮಾಡು, ಉಪ್ಪಿಟ್ಟು ಮಾಡ್ತೇನೆ ನೋಡು. ರಾತ್ರಿ ಇರ್ತಾರಂದ್ರೆ ಹುಡುಗಿಯರ ಮಾಡೋದು ಕುಡಿಯಾರ ಕೊಯ್ ಅಂತ ಹೇಳಿ. ಆಕಿ ಸಂತ ಆಕಿಗೆ ಒಳಗೆ ಡಬ್ಬಿ ನೋಡ್ಬೇಕು, ಎಲ್ಲಿ ನೋಡ್ಬೇಕು. ಆಕಿ ಎಲ್ಲಾ ಡಬ್ಬಿ ಬಡದು ನೋಡಿ ಅವ್ರಿಗೆಲ್ಲರಿಗೂ ಪುಣ್ಯಾತ್ಮಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ತಾಯಿಗೆ ಶಕ್ತಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. 2,000 ರೂಪಾಯಿ ತಿಂಗಳಿಗೆ ಬರ್ತಾವಲ್ಲಮ್ಮ ತಾಯಿ, ಒತ್ತೆ ಹೇಳ್ರಮ್ಮ. ನಾವು ಇದನ್ನೆಲ್ಲ ಹೇಳ್ತೀವಪ್ಪ, ನಾವಿಷ್ಟೆಲ್ಲ ಬಡವ್ರಿಗೆ ಹೇಳ್ತೀವಿ. ಅವ್ರ ಅಭಿವೃದ್ಧಿ ಅಂದ್ರೆ ಏನಪ್ಪ? ಅಭಿವೃದ್ಧಿ ಅಂದ್ರೆ ರೋಡ್ ಅವನಾರ ಮಾಡ್ಯಾರ? ಇದೀಗ ಹಾಕಿ ಬಂದೆ ನೋಡಿದಿನ, ಅಭಿವೃದ್ಧಿನೂ ಇಲ್ಲ. ಆದ್ರೆ ನಾವು ಕೊಟ್ಟಂತ ಶಕ್ತಿ
ಗುಡಿಸಿಲ್ನಲ್ಲಿ ಇರ್ಲಿ, ಹರಕ್ ಮನೆ ಇರ್ಲಿ, ಸ್ವಾಭಿಮಾನದಿಂದ ಬದುಕ್ತಾಳೆ, ವಿಡಿಯೋ ಹಾಕುತ್ತಾಳೆ, ಟಿವಿ ನೋಡ್ತಾಳೆ, ಬೆಳಕಿದೆ, ಬದುಕಿದೆ, ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಶಕ್ತಿ ಇದೆ. ಇದು ಅಭಿವೃದ್ಧಿ ಅಲ್ಲನ? ಬಡವ್ರು ಹೊಡೆ ತುಂಬಾ ಅನ್ನ ತಿಂದ್ರೆ ಅಭಿವೃದ್ಧಿ ಅಲ್ಲ. ಅವ್ರ ಖರ್ಚಿಗೆ ತಿಂಗಳು 2,000 ರೂಪಾಯಿ ಕೊಟ್ರೆ ಅಭಿವೃದ್ಧಿ ಅಲ್ಲ. ಅವ್ರ ಲೈಟ್ ದಾಗ ಕೂತ್ರೆ ಅಭಿವೃದ್ಧಿ ಅಲ್ಲ. ಇವ್ರ ಅಭಿವೃದ್ಧಿ ಅಂದ್ರೆ ಯಾವ್ದಂದ್ರೆ ರೋಡ್, ಗಟಾರ್, ಅಲ್ಲಿ ಅನುಕೂಲ ಐತೆ ಅವ್ರಿಗೆ. ಸಾಹೇಬ್ರು ಹೇಳ್ತಾರ, ನಿನಗೂ ಗೊತ್ತಾಗಿತ್ತು, ನೋಡಿನಿ ಅದು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ 120ನೇ ಕಿಲೋಮೀಟರ್, 130, 500ನೇ ಕಿಲೋಮೀಟರ್, 600ನೇ ಕಿಲೋಮೀಟರ್ ಮಣ್ಣು. ಅದಕ್ಕೆ ಇಂಥವ್ರಿಗೆ ನಾವು ಅವಕಾಶ ಕೊಡ್ಬೇಕು. ಇಲ್ಲಿ ಹಂಗ ಬರ್ತಾರಂದ್ರೆ ಈಗ ಅಲ್ಲೆಟ್ಟಿಲ್ಲೆಟ್ಟಿ ಕಡಿಮೆ ಆಗೈತಿ ಕಾಣ್ತೈತಿ. ಜೈರಾಮ್ ಶ್ರೀರಾಮ್ ಅಂತ ಬರ್ತಾರ, ಈಗ ಬರ್ತಾರ. ಆ ಸಣ್ಣ ಹುಡುಗರಿಗೆ ನಶೆ ಕೊಟ್ಟಂಗ್ ಕೊಟ್ಟಿರ್ತಾರೆ, ಧರ್ಮದ ನಶೆ. ಪಾಪ, ನೀವು 25 ವರ್ಷ ಆದವ್ರು ಯಾರು ಹೋಗುದಿಲ್ಲ ಬಿಡು, ಆ ಸಣ್ಣ ಹುಡುಗರು ಕೊಡ್ತಾರೆ. ನಾವು ನಿನ್ನ ಸಿಕ್ಕಿದ್ದ 8 ವರ್ಷ ಜೈಲ್ನಾಗ ಇದ್ದೀವಿ, MLA ಮಾಡಿನ್ರಿ, ಒಂದ್ ದಿವ್ಸ ನಾನು ನೋಡಿಲ್ಲ ಆತ. ಪಾಪ ಅವ್ರು ಇಂಥ ಜೀವನ ಮಾಡಿದಾವೆ. ಜೈರಾಮ್ನು ನಮ್ಮವ, ಶ್ರೀರಾಮ್ನು ನಮ್ಮವ, ಉಮೇಶ್ ಮೇಟಿಗೂ ಜಯರಾಮ್ ಬೇಕು, ನನಗೂ ಬೇಕು. ಇವ್ರದಷ್ಟೇ ಅಲ್ಲ ಅಂತಕ್ಕಂಥದ್ದನ್ನ ಹೇಳಿ, ನಮ್ ಸಾಹೇಬ ಸುಮ್ಮನೆ ಏನಪ್ಪ ಏನೇನ್ ಮಾಡ್ಯಾನು, ಆರಾಮಿಲ್ಲ ಅಂದ್ರು ಏನೇನ್ ಮಾಡ್ಯಾನ ಅಂತ ನಾವು ಕೇಳಿದ್ವಿ. ಕೇಳಿದಾಗ ಲಕ್ಷ್ಮೀ ದೇವಸ್ಥಾನಕ್ಕೆ ಅಲ್ಲಿ 5 ಲಕ್ಷ ಕೊಟ್ಟಾರಿ ಅಂತ ಅಂದ್ರು. ಹಾಲು ಮತ್ತು ಸಮುದಾಯ ಭವನ ಕೇಂದ್ರ ಅಲ್ಲಿ 10 ಲಕ್ಷ ಕೊಟ್ಟಾರು ಅಂತಂದ್ರು. ತ್ಯಾಮೂನ್ ಅಲ್ಲಿ 10 ಲಕ್ಷ ಕೊಟ್ಟಾರಿ ಅಂತ. ಸಿಸಿ ರಸ್ತೆ ಸ್ಮಶಾನಕ್ಕೆ ಹೋಗೋ ರೋಡಿಗೆ 10 ಲಕ್ಷ ಕೊಟ್ಟಾರಂದ್ರು. ಸಿಸಿ ರಸ್ತೆ ಹೊಳೆ ದಂಡೆ ಹೋಗಾಕ 5 ಲಕ್ಷ, ಅಲ್ಲಿ ಎಲ್ಟ್ರಿ ನಂಬರ್ 1ಕ್ಕೆ 15 ಲಕ್ಷ, ಸಿಸಿ ರಸ್ತೆ ಪ್ರಾಥಮಿಕ ಶಾಲೆ ಕಟ್ಟಡಕ್ಕೆ 10 ಲಕ್ಷ. ಇದಾದ್ರೂ ಇನ್ನೊಂದು ಶಾದಿ ಮಲ, ವಾಲ್ಮೀಕಿ ಭವನ, ಕಾಲೇಜ್ ದುರಸ್ತಿ ಅದಾವತ್ ನಾ ಕೇಳಿ. ಉಮೇಶ್ ಮೇತಿ ಅವರು ಆರಿಸಿ ಬಂದ್ರಂದ್ರ ಏನು ಮೇತಿ ಅವರು ಅರ್ಧಕ್ಕೆ ನಿಲ್ಸ್ಯಾರಲ್ಲ, ಆ ಎಲ್ಲವೂ ಅಭಿವೃದ್ಧಿ ಕೆಲಸ. ಉಮೇಶ್ ಸಿಂಗ್ ಒಳಗ್ ಹೋಗಕ್ಕಿಂತ ಮೊದಲು ಬಾಯಲ್ ಉಮೇಶ್ ನಿನ್ ಕ್ಷೇತ್ರಕ್ಕೆ ಏನ್ ರತ್ನ ಎಸ್ ಅಂತಕ್ಕಂಥ ಶಕ್ತಿವಂತಿದ್ದಾರೆ ನಮ್ಮ ಸಿದ್ದರಾಮಯ್ಯ. ಅದಕ್ಕೆ ನಾವು ವೋಟ್ ಹಾಕ್ಬೇಕಲ್ಲ ಅವ್ರಿಗೆ. ಇನ್ನೊಂದು ಏತ್ ನೀರಾವರಿ 70% ಕೆಲಸ ಮುಗ್ದೈತಿ, ಇನ್ನೊಂದು 30% ಉಳ್ದೈತಿ. ನಮ್ಮ ಸರ್ಕಾರ ಬತ್ತಂದ್ರ ಏನೇನಿರ್ತಾವ ಅವೆಲ್ಲ ಅಭಿವೃದ್ಧಿ ಕೆಲಸಗಳು ನಾವು ಮುಗಿಸ್ತೀವಿ. ನಮ್ಮ ಅಭಿವೃದ್ಧಿ ಕೆಲಸಗಳು ಏನಿರ್ತಾವು ಅದನ್ನು ಮುಗಿಸ್ಬೇಕು. ಅದಕ್ಕೆ ನೀವು ಸರ್ಕಾರ ಇದ್ದಂತ ಪಕ್ಷಕ್ಕೆ ಮತ ಹಾಕಬೇಕು. ಹೀಗೆ ನೋಡಿ, ಅಲ್ಲಿ ಭಗವತಿ, ಕಡ್ಲಿಮಿಟ್ಟಿ, ಸಂಗಾಪುರ ಸುಮಾರು ಜಮೀನುಗಳಿಗೆ ಅನುಕೂಲ ಆಗ್ತದೆ. ಅದನ್ನ ಆದಷ್ಟು ಶೀಘ್ರದಲ್ಲಿಯೇ ನಾನು ವಿನಂತಿ ಮಾಡ್ಕೋತಿದ್ದೀನಿ ಮುಖ್ಯಮಂತ್ರಿಗಳಿಗೆ, ಅದನ್ನ ಮಾಡಿಕೊಡ್ತಾರೆ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ. ನಂಬರ್ 1 ನೋಡಿ, ಆ ಬ್ಯಾಲೆಟ್ ಪೇಪರ್ ನಂಬರ್ 1 ಬಂದ್ಬಿಟ್ಟೈತಿ. ಉಮೇಶ್ ನಂಬರ್ 1 ಮ್ಯಾಲೆ ಕಾಂತೈತಿ. ಕೈ ಹಿಂಗ್ ಒತ್ತಿದ್ವಿ ಅಂದ್ರೆ ಡೆಲ್ಲಿ ತನ ಮೋದಿ ನಿಂದ ಏನು ಮುಗ್ದೈತಿಪ್ಪ ತಮಗೂ ಗೊತ್ತಾಗ್ಬೇಕು. ಇಲ್ಲೇ ಜಗಳಾಡ್ಕೋತ ಅಡ್ಡಾಡಕತ್ತಾವ ತಾವ. ನಾನು ಹೆಚ್ಚು ನೀನು ಹೆಚ್ಚು ಜಗಳಾಡೋದು ನೋಡ್ಬೇಕು ಆ ಪಕ್ಷದವ್ರನ್ನ. ಅಂತವ್ರಿಗೆ ನೀವು ಏನ್ ಪಾಠ ಕಲಿಸ್ಬೇಕು? ಧರ್ಮ ಜಾತಿ ನಡು ಜಗಳ ಹಚ್ಚೋರ್ಗೆ ಇಲ್ಲಿ ಜಾಗ ಇಲ್ಲ. ಇದು ಬಸವಣ್ಣನ ನಾಡೈತಿ, ಬಸವ ತತ್ವದವ್ರದೀವಿ, ನಿಮ್ಮನ್ನು ಮನೆಗೆ ಕಳಿಸ್ತೀವಿ ಅಂತ ಹೇಳಿ ಉಮೇಶಿಗೆ 9ನೇ ತಾರೀಕಿಗೆ ನಂಬರ್ 1ಗೆ ಮತ ಹಾಕೋದ್ರ ಮೂಲಕ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ.